ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶ್ವರನ ಜಕ್ಕನಹಳ್ಳಿ. ಸ್ನೇಹಿತರೆ, ನಿನ್ನೆ ಸಾವಿತ್ರಿಬಾಯಿ ಫುಲೆ ಅವರ ಜಯಂತಿ ಆಯಿತು. ಸ್ನೇಹಿತರೆ, ಕ್ಷಮೆ ಇರಲಿ, ನಿನ್ನೆನೇ ವಿಡಿಯೋ ಮಾಡಬೇಕಿತ್ತು, ಇವತ್ತು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಸಾವಿತ್ರಿಬಾಯಿ ಫುಲೆ ಅವರು ಏನು ಸಾಧನೆ ಮಾಡಿದ್ದಾರೆ ಅಂತ ನೋಡೋದಾದರೆ ಸ್ನೇಹಿತರೆ, ಸಾವಿತ್ರಿಬಾಯಿ ಫುಲೆ ಅವರು 1848ರಲ್ಲಿ ಪ್ರಪ್ರಥಮ ಮಹಿಳಾ ಪಾಠಶಾಲೆಯನ್ನು ಆರಂಭಿಸ್ತಾರೆ. ಸ್ನೇಹಿತರೆ ನೋಡಿ, ಆ ಕಾಲದಲ್ಲೇ ಮಹಿಳೆಯರ ಶಿಕ್ಷಣದ ಬಗ್ಗೆ ಒತ್ತು ಕೊಟ್ಟವರು ಅಂದರೆ ಅವರು ಸಾವಿತ್ರಿಬಾಯಿ ಫುಲೆ. ಆವಾಗ ಇವತ್ತ ಏನಿದ್ರು ಹೆಣ್ಮಕ್ಳು, ನಾವು ಕೂಡ ಸ್ಕೂಲ್ಗೆ ಹೋಗ್ತಾ ಇದ್ದೀವಿ, ನಾವು 4 ಅಕ್ಷರ ಕಲಿತಿದ್ದೀವಿ ಅಂತಂದರೆ ಕಾರಣ ಅದಕ್ಕೆ ಸಾವಿತ್ರಿಬಾಯಿ ಫುಲೆ ಅವರು. ಸ್ನೇಹಿತರೆ, ಇವರು ಹುಟ್ಟಿದ್ದು 1831ರಲ್ಲಿ. ಇವರು 8 ವರ್ಷಕ್ಕೇನೆ ಮದುವೆ ಆಗ್ತಾರೆ ಜ್ಯೋತಿಬಾ ಫುಲೆ ಅವರನ್ನು. ಇವರಿಗೆ 8 ವರ್ಷ ಇತ್ತು, ಆದರೆ ಜ್ಯೋತಿಬಾ ಫುಲೆ ಅವರಿಗೆ 13 ವರ್ಷ ಇತ್ತು. ಇವ್ರಿಗಿಂತ 5 ವರ್ಷ ದೊಡ್ಡವರಿದ್ದರು ಜ್ಯೋತಿಬಾ ಫುಲೆ ಅವರು. ಆದರೆ ಜ್ಯೋತಿಬಾ ಫುಲೆ ಅವರು ಸಾವಿತ್ರಿಬಾಯಿ ಫುಲೆ ಅವರಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾರೆ. ಸ್ನೇಹಿತರೆ, ಸಾವಿತ್ರಿಬಾಯಿ ಫುಲೆ ಅವರಿಗೆ ವಿವಾಹವಾದಾಗ ಅಕ್ಷರ ಕೂಡ ಗೊತ್ತಿರಲಿಲ್ಲ. ಅವರಿಗೆ ಟೀಚರ್ ಯಾರಾಗಿದ್ದರು ಅಂದರೆ ಅವರ ಹಸ್ಬೆಂಡ್ ಆದಂತಹ ಜ್ಯೋತಿಬಾ ಫುಲೆ ಅವರೇ ಕಲಿಸ್ತಾರೆ. ಸ್ನೇಹಿತರೆ, ಮತ್ತು ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾ ಫುಲೆ ಇಬ್ಬರು ಸೇರಿ ಒಂದು ಶಾಲೆಯನ್ನು ಆರಂಭಿಸ್ತಾರೆ 1848ರಲ್ಲಿ, ಮಹಿಳಾ ಪಾಠಶಾಲೆಯನ್ನು. ಮತ್ತು ಈ ಸಾವಿತ್ರಿಬಾಯಿ ಫುಲೆ ಅವರು ಜ್ಯೋತಿಬಾಯಿ ಫುಲೆ ಅವರ ಒಂದು ಹೆಗಲಿಗೆ ಹೆಗಲು ಕೊಟ್ಟು ನಿಲ್ತಾರೆ ಅವರ ಸಾಧನೆಯಲ್ಲಿ. ಇದು ಅಲ್ವಾ ಆದರ್ಶ ಮಹಿಳೆ ಮತ್ತು ಆದರ್ಶ ದಾಂಪತ್ಯ ಅಂತಂದರೆ. ಸ್ನೇಹಿತರೆ, ಇವರು ಹಲವಾರು ಮಹಿಳಾ ಶೋಷಣೆಯ ವಿರುದ್ಧ ಹೋರಾಡ್ತಾರೆ. ಬಾಲ್ಯ ವಿವಾಹವನ್ನು ವಿರೋಧಿಸ್ತಾರೆ, ಸತಿಸಾಗಮನ ಪದ್ಧತಿಯನ್ನು ವಿರೋಧಿಸ್ತಾರೆ, ಮತ್ತು ಇನ್ನೂ ಅನೇಕ ಕೇಶವ ಮುಂಡನವನ್ನು ವಿರೋಧಿಸ್ತಾರೆ. ಹೆಣ್ಣುಮಕ್ಕಳು ಕೂಡ ಈ ಸಮಾಜದಲ್ಲಿ ಸಮಾನತೆಯಿಂದ ಬದುಕಬೇಕು ಅನ್ನೋ ಒಂದು ಚಿಂತನೆಯನ್ನು ಇಟ್ಟುಕೊಂಡು ಇಬ್ಬರೂ ಕೂಡ ದಂಪತಿಗಳು ಕೂಡ ಹೋರಾಡ್ತಾರೆ. ಮತ್ತು ಇವರಿಗೆ ಮಕ್ಕಳಿರೋದಿಲ್ಲ. ಸ್ನೇಹಿತರೆ, ಜ್ಯೋತಿಬಾ ಫುಲೆ ಅವರು ಸಾವಿತ್ರಿಬಾಯಿ ಫುಲೆ ಅವರ ಮೇಲಿನ ಪ್ರೀತಿಯಿಂದ ಇನ್ನೊಂದು ಮದುವೆ ಮಾಡಿಕೊಳ್ಳೋ ಒಂದು ಯೋಚನೆ ಕೂಡ ಹೋಗೋದಿಲ್ಲ. ಇಬ್ಬರು ದಂಪತಿಗಳಿಗೂ ಕೂಡ ಮಕ್ಕಳಿರೋದಿಲ್ಲ. ಕೊನೆಗೆ ಇವರು 1875ರಲ್ಲಿ ಒಬ್ಬ ಯಶವಂತ್ ಅನ್ನೋ ಒಬ್ಬ ಹುಡುಗನನ್ನು ದತ್ತು ತಗೊಳ್ತಾರೆ. ಮತ್ತು ಇವರ ನಿಧನ, ಸಾವಿತ್ರಿಬಾಯಿ ಫುಲೆ ಅವರ ನಿಧನ 1897ರ ಮಾರ್ಚ್ 10ನೇ ತಾರೀಕಾಗುತ್ತೆ. ಅದು ಕೂಡ ಪುಣೆಯಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ಲೇಗ್ ಬಂದಿದ್ದಂತಹ ಸಂದರ್ಭದಲ್ಲಿ, ಪ್ಲೇಗ್ ರೋಗಿಗೆ ಚಿಕಿತ್ಸೆ ನೀಡುವಂತಹ ಸಂದರ್ಭದಲ್ಲಿ ಇವರಿಗೂ ಕೂಡ ಪ್ಲೇಗ್ ಬಂದು ಆ ಪ್ಲೇಗ್ ರೋಗಕ್ಕೆ ತುತ್ತಾಗ್ತಾರೆ. ಸ್ನೇಹಿತರೆ, ಇಂತಹ ಮಹಿಳೆಯರು ನಮ್ಮ ನಮ್ಮ ದೇಶಕ್ಕೆ ಆದರ್ಶ, ಈಗಿನ ಮಹಿಳೆಯರಿಗೆ ಆದರ್ಶ. ಆದರೆ ಈಗಿನ ಮಹಿಳೆಯರು ಸ್ವಾತಂತ್ರ್ಯ ಅಂದ್ರೇ ಬೇರೆ ತಿಳ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟೋ ಜನ ಅರ್ಧಂಬರ್ಧ ಬಟ್ಟೆ ಹಾಕ್ಕೊಳ್ಳೋದೇ ನಮಗೆ ಸ್ವಾತಂತ್ರ್ಯ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಮಹಿಳಾ ಸ್ವಾತಂತ್ರ್ಯ ಅಂದರೆ ರಿಯಲ್ ಆಗಿ ಮಹಿಳಾ ಸ್ವಾತಂತ್ರ್ಯ ಏನು ಅನ್ನೋದೇ ಈಗಿನ ಕಾಲದವ್ರಿಗೆ ಗೊತ್ತಿಲ್ಲ. ನಿಜವಾದಂತಹ ಮಹಿಳಾ ಸ್ವಾತಂತ್ರ್ಯ ಅಂದರೆ ಸಮಾನ ಶಿಕ್ಷಣ ಪಡೆಯುವುದು. ಸಮಾನ ಶಿಕ್ಷಣ ಸಿಗ್ತಾ ಇಲ್ವಾ? ಅದಕ್ಕಾಗಿ ಹೋರಾಟ ಮಾಡಿ. ಸಮಾನತೆಯಿಂದ ಬದುಕುವುದು ಸಿಗ್ತಾ ಇಲ್ವಾ? ಸಮಾನತೆಯ ಬದುಕು, ಅದಕ್ಕಾಗಿ ಹೋರಾಟ ಮಾಡಿ. ಮತ್ತು ಸಮಾನವಾದಂತಹ ಕಾನೂನು ಅವ್ರಿಗೊಂದು ಇವ್ರಿಗೊಂದು ಇರಬಾರದು. ಮಹಿಳೆಯರಿಗೂ ಕೂಡ ಅಷ್ಟೇ ಕಾನೂನು ಅಂದರೆ ಅವ್ರಿಗೂ ಕೂಡ ಹಂಗೆ ಇರಬೇಕು. ಆ ಥರ ಇಲ್ವಾ? ಆಲ್ಮೋಸ್ಟ್ ಇವಾಗೆಲ್ಲ ಮಹಿಳಾ ಪರವಾಗೇ ಇದೆ ಕಾನೂನು. ಮತ್ತು ಸಮಾನ ಅವಕಾಶಗಳು, ಎಲ್ಲಿ ಅವಕಾಶಗಳು ಸಿಗ್ತಿಲ್ಲ, ಇನ್ನೂ ನಿಮಗೆ ಅವಕಾಶಗಳು ಜಾಸ್ತಿ ಕೊಡ್ತಾ ಇದ್ದಾರೆ. ಮೊದಲ ಆದ್ಯತೆಯನ್ನು ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ. ಇನ್ನೂ ಏನು ಬೇಕು ನಿಮಗೆ ಸ್ವಾತಂತ್ರ್ಯ? ನಿಜವಾಗ್ಲೂ ಕೂಡ ಹೋರಾಡಬೇಕಾಗಿದ್ದು ಆಗಿನ ಕಾಲದಲ್ಲಿ ಅದರ ಅವಶ್ಯಕತೆ ಇತ್ತು. ಸಾವಿತ್ರಿಬಾಯಿ ಫುಲೆ, ಜ್ಯೋತಿಬಾಯಿ ಫುಲೆ ಅವರು ಬದುಕಿದ್ದಂಥ ಸಂದರ್ಭದಲ್ಲಿ ಮಹಿಳೆಯರನ್ನು ಕೀಳಾಗಿ ಕಾಣ್ತಾ ಇದ್ರು. ಅವತ್ತಿನ ಕಾಲದಲ್ಲಿ ಅದರ ಅವಶ್ಯಕತೆ ಇತ್ತು. ಈಗ ನಿಜಕ್ಕೂ ಕೂಡ ಮಹಿಳೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಅವಶ್ಯಕತೆ ಇಲ್ಲ, ಪುರುಷ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಕ್ಕಂಥ ಅವಶ್ಯಕತೆ ಇದೆ. ಎಲ್ಲ ಕಾನೂನುಗಳು ಕೂಡ ಅವ್ರ ಪರವಾಗೇ ಇದೆ ಈಗ. ಸ್ನೇಹಿತರೆ, ಆದರೆ ಈಗ ಎಷ್ಟೋ ಜನ ಅರ್ಧಂಬರ್ಧ ಬಟ್ಟೆ ತೊಟ್ಕೊಂಡು ಅರೆನಗ್ನ
ಪರಿಸ್ಥಿತಿಯಲ್ಲಿ ಓಡಾಡ್ತಾ ಹೇಳ್ತಾರೆ ಮಹಿಳೆಯರಿಗೆ ಸ್ವಾತಂತ್ರ್ಯ ಇಲ್ಲ ಅಂತ. ಅದಕ್ಕೆ ನಿಜಕ್ಕೂ ಕೂಡ ಸ್ವಾತಂತ್ರ್ಯ ಬೇಕಾಗಿಲ್ಲ ಸ್ನೇಹಿತರೆ, ಅದಲ್ಲ ಸ್ವಾತಂತ್ರ್ಯ. ರಿಯಲಿ ಸ್ವಾತಂತ್ರ್ಯ ಉದ್ಯೋಗದಲ್ಲಿ ನಿಮಗೆ ಅವಕಾಶ ಸಿಗ್ತಾ ಇಲ್ವಾ, ಹೋರಾಟ ಮಾಡಿ. ಯಾವುದು ಮೀನಿಂಗ್ಫುಲ್ ಆಗಿದೆಯಾ ಅದಕ್ಕೆ ಹೋರಾಟ ಮಾಡಿ, ಯಾವುದು ಮೀನಿಂಗ್ಲೆಸ್ ಆಗಿದೆಯಾ ಅದನ್ನು ಬಿಟ್ಟಾಕಿ. ಸ್ನೇಹಿತರೆ, ಇಷ್ಟು ಹೇಳಿ ಈ ಒಂದು ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಗೇನನ್ಸುತ್ತೆ ದಯಮಾಡಿ ಕಾಮೆಂಟ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.